ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧ್ರುವಿದ ಸ್ಟಾರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪುಟಾಣಿ ಗಾರ್ಡನ್ ಪರಿಚಯನ ಮಾಡಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ನಾನು ಇವತ್ತು ಆಕ್ಚುಲಿ ಹೆಡ್ ಬಾತ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನನ್ನ ಹೇರ್ಸ್ ಎಷ್ಟು ಸ್ಟಿಕ್ಕಿ ಆಗಿದೆ ಅಂತ. ಸೊ ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ ನಾನು ಏನೆಲ್ಲ ಅಪ್ಲೈ ಮಾಡ್ತೀನಿ ಹೇರ್ಸಿಗೆ, ಹಾಗೇನೆ ಹೆಡ್ ಬಾತಿಗೆ ಸಣ್ಣ ಪುಟ್ಟ ಟಿಪ್ಸ್ ಅನ್ನು ನಾನು ಇವತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಇದೇ ನೋಡಿ ನನ್ನ ಪುಟಾಣಿ ಗಾರ್ಡನ್. ಜಾಸ್ತಿ ಪ್ಲಾಂಟ್ಸ್ ಏನೂ ಇಲ್ಲ, 4-5 ವೆರೈಟಿ ಇದೆ ಅಷ್ಟೇ. ಅದನ್ನೇ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದು ಪುದೀನ ಸೊಪ್ಪು ನೋಡಿ. ಸೊ ಇದು ಕಡ್ಡಿನ ಹಾಕಿದ್ದು ಇಷ್ಟು ಚೆನ್ನಾಗಿ ಬೆಳೆದಿದೆ ಪುದೀನ ಸೊಪ್ಪು. ಹಾಗೆಯೇ ಈ ಕಡೆಗೆ ಬಸಳೆ ಸೊಪ್ಪು, ಇದೂ ಅಷ್ಟೇ ಸೀಡ್ಸ್ ಹಾಕಿರುವಂಥದ್ದು, ಅಂದರೆ ಸೀಡ್ಸ್ ಬಿದ್ದು ಆಗಿರುವಂಥದ್ದು. ಇದು ಇಲ್ಲೂ ಸ್ವಲ್ಪ ಸೀಡ್ಸ್ ಬಿದ್ದಿದೆ, ಇದೇ ಪ್ಲ್ಯಾಂಟ್ದು ನೋಡ್ಬೋದು. ಇಲ್ಲಿ ಇನ್ನೊಂದು ಪಾಟಲ್ಲೂ ಬಸಳೆ ಸೊಪ್ಪೆ ಇದೆ. ಇದು ಸ್ವಲ್ಪ ಹಳೇದು, 4-5 ಸಲ ನಾವು ಬಸಳೆ ಸಾರು ಮಾಡಿದ್ದೀವಿ ಇದ್ರ ಸೊಪ್ಪಿಂದ. ಇಲ್ಲಿ ನೆಕ್ಸ್ಟ್ ತುಳಸಿ ಪ್ಲ್ಯಾಂಟ್ ಇದೆ. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್. ಇದೂ ಅಷ್ಟೇ ದೊಡ್ಡ ತುಳಸಿ ಗಿಡದ್ದು ಸೀಡ್ಸ್ ಬಿದ್ದುಬಿಟ್ಟೆ ಆಗಿರುವಂಥದ್ದು. 4-5 ಪಾಟಲ್ಲಿ ತುಳಸಿ ಗಿಡ ಆಗಿದೆ. ಇದು ನೋಡಿ ಮೇನ್ ತುಳಸಿ ಗಿಡ, ಎಲ್ಲರ ತಾತ ಅನ್ಬೋದು. ಇದಕ್ಕೆ ಪೂಜೆ ಎಲ್ಲ ಆಗತ್ತೆ ಈ ಪಾಟಲ್ಲಿ. ಇದ್ರ ಪಾಟ್ ಕೆಳಗೇನು ಸ್ವಲ್ಪ ಪ್ಲ್ಯಾಂಟ್ಸ್ ಚಿಕ್ಕ ಚಿಕ್ಕದು ಹುಟ್ಕೊಂಡಿದೆ. ಸೊ ಟೋಟಲಿ ಒಂದೊಂದು ಪಾಟಲ್ಲೂ 7-8 ಪ್ಲ್ಯಾಂಟ್ಸ್ ಇದೆ ಚಿಕ್ಕ ಚಿಕ್ಕದು. ನಾನು ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲೂ ನೋಡ್ಬೋದು, ಇಲ್ಲೂ ಒಂದು ತುಳಸಿ ಪ್ಲ್ಯಾಂಟ್ ಇದೆ ನೋಡಿ. ಟ್ರಾನ್ಸ್ಫರ್ ಮಾಡಿದರೆ ಆ ರೂಟಿಗೇನೋ ಪ್ರಾಬ್ಲಮ್ ಆಗತ್ತೆ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಹಾಗೆಯೇ ಈ ಕಡೆಗೆ ಟೊಮೆಟೊ ಪ್ಲ್ಯಾಂಟ್ ಪಾಟಲ್ಲೇ ಇನ್ನೊಂದು ತುಳಸಿ ಗಿಡ ಆಗಿದೆ. ಹಾಗೆ ಅಲೋವೆರಾ ಪ್ಲ್ಯಾಂಟಲ್ಲಿ ಒಂದು ತುಳಸಿ ಗಿಡ ಆಗಿದೆ. ಇಲ್ಲಿ ಅಲೋವೆರಾ ಪ್ಲ್ಯಾಂಟು ಅಷ್ಟೇ 3 ಪಾಟಲ್ಲಿದೆ. ಒಂದು ಪ್ಲ್ಯಾಂಟನ್ನು ತಂದು ಹಾಕಿದ್ವಿ, ಅದರ ಚಿಕ್ಕ ಚಿಕ್ಕ ಮರಿಗಳಾಗಿ ಇವಾಗ 3 ಪಾಟಲ್ಲಿ ಶಿಫ್ಟ್ ಮಾಡಿದ್ದೀವಿ. ಇವಾಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಆ್ಯಕ್ಚುಲಿ ಲೀಸ್ಟ್ ಕಂಡೀಷನಲ್ಲೇ ಇದೆ ಇದು ಟೊಮೆಟೊ ಗಿಡ. ಇಲ್ಲಿ ನೋಡ್ಬೋದು ಮೊನ್ನೆ ಬಂದಿರೋ ಗಾಳಿಗೆ ಈ ರೀತಿ ಆಗಿದೆ. ಬಟ್ ರೂಟ್ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಕೀಳಕ್ಕೆ ಬರ್ತಾ ಇಲ್ಲ. ಅಂದ್ರೂ ಟೊಮೆಟೊಸ ನೋಡ್ಬೋದು 6 ಏನೋ ಟೊಮೆಟೊ ಬಿಟ್ಟಿದೆ. ಇನ್ನೊಂದು 2 ತೆಗ್ದಿದ್ದೀವಿ ನಾವು. ಟೊಮೆಟೊ ಮಾತ್ರ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಂಡಿದೆ, ಹಾಗಾಗಿ ನಾವು ಹಾಗೆ ಬಿಟ್ಟಿದ್ದೀವಿ. ಎಷ್ಟು ದಿನ ಬರುತ್ತೋ ಬರಲಿ ಅಂತ. ಇವಾಗ ಸ್ಟ್ಯಾಂಡ್ ಬಗ್ಗೆ ಹೇಳೋದಾದರೆ, ಈ ಸ್ಟ್ಯಾಂಡ್ ಬಂದುಬಿಟ್ಟು ನಮ್ಮ ಹಳೆ ಬಟ್ಟೆ ಒಣಗಿಸೋ ಸ್ಟ್ಯಾಂಡ್ ಹಾಳಾಗಿತ್ತು. ಹಾಗಾಗಿ ನಾನು ಹೊರಗೆ ಹಾಕಿಲ್ಲ, ಯಾಕಂದರೆ ಇಲ್ಲಿ ನೋಡ್ಬೋದು ಜಾಸ್ತಿ ಸ್ಪೇಸು ಇಲ್ಲ. ಸೊ ಚಿಕ್ಕ ಚಿಕ್ಕ ಪಾಟನ್ನು ಅಡ್ಜಸ್ಟ್ ಮಾಡಿರ್ಬೋದು, ಬಟ್ ಈ ದೊಡ್ಡ ದೊಡ್ಡ ಪ್ಲ್ಯಾಂಟನ್ನು ಅಥವಾ ಪಾಟನ್ನು ಇಡೋಕ್ಕಾಗಲ್ಲ. ಹಾಗಾಗಿ ನಾನು ಈ ರೀತಿ ಸ್ಟ್ಯಾಂಡನ್ನು ಹೀಗೆ ಮಾಡಿ ಇಟ್ಟೆ. ಸೊ ದಟ್ ನಾನು ದೊಡ್ಡ ದೊಡ್ಡ ಪಾಟನ್ನು ಇಡ್ಬೋದಲ್ವ. ಹಾಗೆಯೇ ಮೇಲೆ ಇದ್ದರೆ ಸ್ವಲ್ಪ ಸೇಫಾಗಿರುತ್ತೆ, ಕೆಳಗಿದ್ರೆ ನನ್ನ ಮಗಳು ಕೀಳೋದು ಜಾಸ್ತಿ ಆಗಿರುತ್ತೆ. ಹಾಗೆಯೇ ಈ ಬಟ್ಟೆ ಬಂದುಬಿಟ್ಟು ಗಾರ್ಡನಿಂಗಿಗೆ ಯೂಸ್ ಮಾಡುವಂಥದ್ದು. ಸೊ ಇದಿಷ್ಟು ನನ್ನ ಗಾರ್ಡನ್ ಬಗ್ಗೆ. ಇವಾಗ ಪುದೀನ ಗ್ರೋ ಮಾಡೋಣ ಅಂತ ಪಾಟ್ ರೆಡಿ ಮಾಡ್ತಾ ಇದ್ದೀನಿ. ಈ ಮಡ್ ಬಂದುಬಿಟ್ಟು ನಾನು ಆ್ಯಕ್ಚುಲಿ ಆ ಕಡೆ ಹೋದಾಗ 1 ಚೀಲದಷ್ಟು ಮಡ್ ತೊಗೊಂಡು ಬಂದುಬಿಡ್ತೀನಿ. ಇದು ಒಂದು 10 kgs ಇದೆ ಮಡ್. ಒಂದ್ಸಲ ತೊಗೊಂಡು ಬಂದು ಬಿಟ್ಟರೆ ಯಾವಾಗ ಬೇಕೋ ಆವಾಗ ನಾವು ಹಾಕ್ಬೋದು. ಹಾಗೆ ಪಾಟು ಅಷ್ಟೇ, ನಮ್ಮ ಹತ್ರ 6 to 10 ಇನ್ನೂ ಪಾಟ್ಸ್ ಇದೆ. ಸೊ ಪಾಟು ಅಷ್ಟೇ, ಯಾವಾಗಾದರೂ ಚೀಪಲ್ಲಿ ಸಿಕ್ಕಿದಾಗ ಇಲ್ಲೆಲ್ಲ ಸೇಲಿಗೆ ಬರುತ್ತಲ್ಲ ಆವಾಗ ತಂದು ಇಟ್ಕೊಂಡ್ಬಿಡ್ತೀನಿ ನಾನು. ಇದರಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಕಲ್ಲುಗಳು, ಇಲ್ಲಿ ನೋಡಿ. ಸೊ ಇದರಲ್ಲಿ ದೊಡ್ಡ ಕಲ್ಲೂ ಇದೆ, kg ಲೆಕ್ಕದಲ್ಲಿ ಕೊಡ್ತಾರಲ್ವ. ಇದರಲ್ಲಿ ಇಂಥ ಏನಾದರೂ ಹಾಕಿದರೆ ಅವ್ರಿಗೆ ತುಂಬ ಯೂಸ್. ಇಲ್ಲಿ ನೋಡಿ ಎಲ್ಲ ಕಲ್ಲುಗಳೇ ತುಂಬ್ಕೊಂಡ್ಬಿಟ್ಟಿದೆ ಜಾಸ್ತಿ. ಏನು ಮಾಡೋಕ್ಕಾಗಲ್ಲ, ಮೋಸ ಮಾಡೋರು ಮಾಡ್ತಾನೆ ಇರ್ತಾರೆ. ಹಾಗೆಯೇ ಪುದೀನ ಇವತ್ತು ತೊಗೊಂಡ್ಬಂದಿದ್ವಿ. ಇದ್ರ ಎಲೆಗಳನ್ನೆಲ್ಲ ತೆಗೆದು ಒಂದು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಆ ಥರ ಇಟ್ಟರೆ 8 to 10 days ತನಕ ಏನು ಕೆಡೋದು ಇಲ್ಲ, ಕಪ್ಪು ಆಗಲ್ಲ. ಇವಾಗ ರಿಮೈನಿಂಗ್ ಏನು ದಂಟಿದೆ ಅದನ್ನು ಈ ರೀತಿ ಮಾಡಿ ಇಟ್ಬಿಡ್ತೀನಿ ನಾನು.
ಪುದೀನ ಪ್ಲ್ಯಾಂಟ್ ಒಂದ್ಸಲ ನೆಟ್ಟು ಬಿಟ್ಟು ಬಂದುಬಿಟ್ರೆ ಸಾಕು, ಆ ಕಡೆ ಜಾಸ್ತಿ ಗಮನ ಕೊಡಬೇಕಾಗೇ ಇಲ್ಲ, ತನ್ನಿಂದ ತಾನೇ ಬೆಳ್ಕೊಂಬಿಡತ್ತೆ. ಡೈಲಿ ಅಥವಾ 2 ಡೇಸ್ ಒನ್ಸ್ ನೀರು ಹಾಕಿದ್ರೂ ಪರವಾಗಿಲ್ಲ ಇದಕ್ಕೆ. ಆ್ಯಕ್ಚುಲಿ ನಾನು ಹೆಡ್ ಬಾತ್ ಮಾಡೋದು ವೀಕ್ಲಿ ಒನ್ಸ್, ಅದನ್ನು ಸ್ಯಾಟರ್ಡೆ, ಯಾಕಂದರೆ ವೀಕೆಂಡ್ ಇರತ್ತೆ. ಸೊ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೇನೆ ಹೆಡ್ ಬಾತ್ ಮಾಡ್ಬೋದು ಅಂತ. ಮತ್ತು ವೀಕ್ಲಿ ಒನ್ಸ್ ಅಷ್ಟೇನ ಮಾಡೋದು. ಕೆಲವೊಬ್ರು ವೀಕ್ಲಿ ಟ್ರೈಸ್ ಮಾಡ್ತಾರೆ, ಯಾಕಂದರೆ ತುಂಬ ಹೇರ್ ಫಾಲ್ ಆಗುತ್ತೆ. ಸೊ ಅಷ್ಟೊಂದು ಹೇರ್ ಫಾಲ್ ನನಗೆ ವೀಕ್ಲಿ ಒನ್ಸ್ ನೋಡೋಕ್ಕೆ ನನಗೆ ಸಾಕಾಗಿಬಿಡತ್ತೆ. ಮತ್ತು 2-3 ಸಲ ಹೆಡ್ ಬಾತ್ ಮಾಡಿದರೆ ಎಲ್ಲಿ ಹೇರ್ ಫಾಲ್ ಜಾಸ್ತಿ ಆಗಿಬಿಡುತ್ತೋ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಹಾಗೆ ಮೇಂಟೆನೆನ್ಸು ಕಷ್ಟ ಆಗುತ್ತೆ. ಹಾಗೆಯೇ ವೀಕ್ ಡೇಸಲ್ಲಿ ಅಷ್ಟೊಂದು ಟೈಮು ಸಿಗಲ್ವಲ್ಲ. ಏನಾದರೂ ತುಂಬ ಒಕೇಶನ್ ಇದ್ದರೆ ಅಥವಾ ದೇವ್ರ ಪೂಜೆ ಏನಾದರೂ ಇದ್ದರೆ ಹೆಡ್ ಬಾತ್ ಮಾಡಬೇಕು ಅನ್ನೋ ಪ್ರಸಂಗ ಬಂದರೆ ಸುಮ್ಮನೆ ಒಂಚೂರು ಹೆಡ್ ಬಾತ್ ಮಾಡಿ ಸ್ವಲ್ಪ ಶ್ಯಾಂಪು ಅಪ್ಲೈ ಮಾಡಿ ಹೆಡ್ ಬಾತ್ ಮಾಡ್ತೀನಿ ಅಷ್ಟೇ. ಈ ರೀತಿ ಆಯಿಲ್ ಎಲ್ಲ ಹಚ್ಕೊಂಡ್ಬಿಟ್ಟು ಈ ರೀತಿ ಹೇರ್ ಕೇರ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಾನು ಹೆಡ್ ಬಾತ್ ಮಾಡೋದು ಸ್ಯಾಟರ್ಡೆ ಒಂದೇ ದಿನ. ಹಾಗೆಯೇ ನಾನೇನಾದರೂ ಸ್ಯಾಟರ್ಡೆ ಹೆಡ್ ಬಾತ್ ಮಾಡಿದರೆ ಸಂಡೇ ಒಂದಿನ ಆಯಿಲನ್ನು ಅಪ್ಲೈ ಮಾಡಲು ಏನನ್ನು ಅಪ್ಲೈ ಮಾಡಲ್ಲ, ಹಾಗೆ ಬಿಟ್ಬಿಡ್ತೀನಿ. ಯಾಕಂದರೆ ಸಂಡೇ ಎಲ್ಲಾದರೂ ಹೊರಗೆ ಹೋಗೋದಿರತ್ತೆ, ಆಯಿಲ್ ಎಲ್ಲ ಅಪ್ಲೈ ಮಾಡಿದರೆ ಇದು ನೋಡಿ ಇದೇ ಥರ ಸ್ಟಿಕ್ಕಿ ಆಗಿಬಿಡತ್ತೆ. ಸೊ ಚೆನ್ನಾಗಿ ಕಾಣಲ್ಲ ಅಂತ ನಾನು ಸಂಡೇ ಒಂದಿನ ಏನನ್ನು ಅಪ್ಲೈ ಮಾಡಲ್ಲ. ಮಂಡೇ ಮಾರ್ನಿಂಗಿಂದ ಮತ್ತೆ ನನ್ನ ಹೇರ್ ಕೇರ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನೋಡಿ, ಇವೆರಡು ಆಯಿಲನ್ನು ನಾನು ಅಪ್ಲೈ ಮಾಡೋದು ಮಂಡೇ ಮಾರ್ನಿಂಗ್. ನಾನು ಆ್ಯಕ್ಚುಲಿ ಇದು ಅಲೋವೆರಾ ಆಯಿಲ್, ಇದು ತುಂಬ ಸ್ಟಿಕ್ಕಿ ಆಗಿರುತ್ತೆ. ಇದನ್ನು ಕೆಳಗೆ ಸ್ಕಾಲ್ಪಿಗೆ ಅಷ್ಟೇ ಅಪ್ಲೈ ಮಾಡೋದು, ರೂಟ್ಸಿಗೆ ಅಪ್ಲೈ ಮಾಡಿಬಿಟ್ಟು ಒಂದೇ ಸಲ ವೀಕ್ಲಿ ಒನ್ಸ್ ಅಷ್ಟೇ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಚೆನ್ನಾಗಿ ಅಪ್ಲೈ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಎವ್ರಿ ಈವ್ನಿಂಗ್ ಲೈಕ್ 3-4 o'clock ಅಷ್ಟೊತ್ತಿಗೆ ನಾನು ಇನ್ನೊಂದ್ಸಲ ನಾನು ಕೋಮ್ ಮಾಡ್ಕೋತೀನಲ್ವ, ಆ ಟೈಮಲ್ಲಿ ನಾನು ಈ ಆಯಿಲನ್ನು ಯೂಸ್ ಮಾಡೋದು. ಇದು ಬಂದ್ಬಿಟ್ಟು ಜಡಿಬೂತಿ ಆಯಿಲ್. ಇದು ನನಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಇದನ್ನು ನಾನು ತೊಗೊಂಡಿರೋದು 2-3 years ಬ್ಯಾಕ್. ಮನೆಗೆ ಸುಮ್ಮನೆ ಈಗ ಮಾರ್ಕೊಂಡ್ಬರ್ತಾರಲ್ಲ ಪಾಯಿಂಟ್ಸಿಗೋಸ್ಕರ ಸ್ಟೂಡೆಂಟ್ಸ್, ಅವ್ರ ಹತ್ರ ತೊಗೊಂಡಿರೋ ಅಂಥದ್ದು. ಇದು ಏನಾದರೂ ಇಲ್ಲಿ ಆ್ಯಕ್ಚುಲಿ ನಾನು ಇವಾಗ ಕೊಬ್ಬರಿ ಎಣ್ಣೆನ ಹಾಕಿಟ್ಟಿದ್ದೀನಿ. ಇದೇನಾದರೂ ಖಾಲಿ ಆದರೆ ಇನ್ನು ಸ್ವಲ್ಪ ಬೌಲಲ್ಲಿ ಕೊಬ್ಬರಿ ಎಣ್ಣೆ, ನಾರಿಯಲ್ ತೇಲ್ ಏನಿರುತ್ತೆ ಅದನ್ನು ಬಿಸಿ ಮಾಡಿಬಿಟ್ಟು ಆರಿದ ಮೇಲೆ ಇದು ಪ್ಲಾಸ್ಟಿಕ್ ಬಾಟ್ಲ್ ಆ್ಯಕ್ಚುಲಿ ಇದ್ರೊಳಗೆ ಹಾಕಿಡಬೇಕು. 1 ನೈಟ್ ಕಂಪ್ಲೀಟ್ ಆಗಿ ಬಿಡಬೇಕಾಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಇದು ಯೂಸ್ ಮಾಡೋಕ್ಕೆ ರೆಡಿ ಆಗಿರುತ್ತೆ. ಸೊ ನಾನು ಎವ್ರಿ ಈವ್ನಿಂಗ್ ಸ್ವಲ್ಪನೇ ಇದೇ ಆಯಿಲನ್ನು ನಾನು ಯೂಸ್ ಮಾಡೋದು. ಮತ್ತು ಇನ್ನೊಂದಂದರೆ ಇದು ಆ್ಯಕ್ಚುಲಿ ರೆಡ್ ಕಲರ್ ಆಯಿಲ್. ಸೊ ನೋಡಿ ನೋಡ್ಬೋದು. ಸೊ ರೆಡ್ ಕಲರ್ ಆಯಿಲ್ ಇದು. ಏನಾದರೂ ಹೇರ್ ಬ್ಲ್ಯಾಕೇ ಬೇಕು ಅನ್ನೋರು ಈ ಆಯಿಲನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ, ಯಾಕಂದರೆ ಇದು ರೆಡ್ ಆಗುತ್ತೆ. ನನ್ನ ಹೇರ್ಸ್ ಹಾಗೆ ಆಗಿದೆ, ಸ್ವಲ್ಪ ರೆಡ್ ಆಗುತ್ತೆ, ಕಲರ್ ಬರುತ್ತೆ. ಇದು ನನಗೆ ರೆಡ್ ಕಲರ್ ತುಂಬ ಇಷ್ಟ. ಸೊ ನನಗೆ ಕಲರ್ ಕೊಡುತ್ತಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ಫ್ರೈಡೇ ನಾನು ಇದನ್ನು ಯೂಸ್ ಮಾಡ್ತೀನಿ ಎವ್ರಿ ಈವ್ನಿಂಗ್. ಆಮೇಲೆ ಸ್ಯಾಟರ್ಡೆ ಹೆಡ್ ಬಾತ್ ಮಾಡೋದಿರತ್ತೆ. ಸೊ ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ 1 hour ಆದಮೇಲೆ ನಾನು ಹೆಡ್ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಅಲೋವೆರಾನ ನಾನು ಅಪ್ಲೈ ಮಾಡ್ತೀನಿ. ಸೊ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ನ್ಯಾಚುರಲ್ ಆಗಿ ಸಿಗೋ ಅಂತ ಈ ಅಲೋವೆರಾನೇ ನಾನು ಇವಾಗ ಅಪ್ಲೈ ಮಾಡೋದು. ಕೊಕೊನಟ್ ಆಯಿಲ್ ಮತ್ತು ಅಲೋವೆರಾನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಇನ್ನೂ ಜಾಸ್ತಿ ಸ್ಮೂತ್ ಆಗುತ್ತೆ. ನಂದು ಆ್ಯಕ್ಚುಲಿ ಹೇರ್ ತುಂಬ ರಫ್ ಆಗಿರೋದ್ರಿಂದ ನಾನು ಇದನ್ನೇ ಪ್ರಿಫರ್ ಮಾಡೋದು. ಅಲೋವೆರಾನ ಕೊಕೊನಟ್ ಆಯಿಲಲ್ಲಿ ಈ ರೀತಿ ಡಿಪ್ ಮಾಡಿ ರೂಟ್ಸಿಂದ ಸ್ಟಾರ್ಟ್ ಮಾಡಬೇಕು ಅಪ್ಲೈ ಮಾಡೋಕ್ಕೆ. ಇವಾಗ ಕಂಪ್ಲೀಟ್ ಆಗಿದೆ. ಇನ್ನೊಂದು 1 to 2 hours ಬಿಟ್ಟು ಹೆಡ್ ಬಾತ್ ಮಾಡಿದ್ರೆ ಆಯಿತು. ಮಿನಿಮಮ್ 1 hour ಆದರೂ ಇಟ್ಕೊಳ್ಳೇಬೇಕು ಇದನ್ನು. ಸೊ ಗೈಸ್, ಇವಾಗ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡಬಹುದು ಕೂದಲು ಒಣಗಿಸ್ಕೊಳ್ಳೋಕ್ಕಂತ ಇಲ್ಲಿ ಬಂದಿದ್ದೆ. ಸೊ ಬಿಸಿಲಿಗೆ ಅರ್ಧ ಕೂದಲು ಒಣಗಿ ಹೋಗಿದೆ ನೋಡಬಹುದು.
ಹಾಗೆಯೇ ಇಲ್ಲಿ ಕುತ್ಕೊಳ್ಳೋಕೆ ಇನ್ನೊಂದು ರೀಸನ್ ಅಂದರೆ ನಾವು ಯಾವತ್ತೂ ವೀಕ್ ಡೇಸಲ್ಲಂತೂ ಮನೆ ಬಿಟ್ಟು ಹೊರಗೆ ಬರೋದೇ ಇಲ್ಲ. ಸೊ ಈ ರೀಸನಿಗಾದರೂ ಸ್ವಲ್ಪ ಫ್ರೆಶ್ ಏರ್ ತೊಗೊಳ್ಳಂಗೆ ಆಗತ್ತೆ ಅಂತ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಇವಾಗ. ಹಾಗೆಯೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆ ನಾನು ಹೇರ್ ಕೇರಿಗೆ ಯೂಸ್ ಮಾಡುವಂಥ ಕೆಲವು ಟಿಪ್ಸನ್ನು ನಿಮ್ಮ ಒಟ್ಟಿಗೂ ಹಂಚ್ಕೊತೀನಿ ಅಂತ. ಸೊ ಅದರಲ್ಲಿ ಮೊದಲನೇದು ಡೋಂಟ್ ಚೇಂಜ್ ಯುವರ್ ಬ್ರ್ಯಾಂಡ್. ಯಾವುದೇ ಆಗಿರಲಿ, ಶ್ಯಾಂಪು ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಯಾವತ್ತು ಬ್ರ್ಯಾಂಡ್ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ನಾನು ಯೂಸ್ ಮಾಡೋದು ಪತಂಜಲಿ ಶ್ಯಾಂಪು ಕಂಡೀಷ್ನರ್ ಎರಡೂ. ಸೊ ನಾನು ಯಾವತ್ತೂ ಬ್ರ್ಯಾಂಡ್ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನಾನು ಹೆಡ್ ಬಾತ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾನು ಡ್ರೈ ಮಾಡಲ್ಲ. ಲೈಕ್ ಸ್ಕಾಲ್ಪ್ ತನಕ ಕಂಪ್ಲೀಟ್ ಎಣ್ಣೆನ ತೆಗೆದು ಬಿಡ್ತಾರಲ್ಲ, ಆ ಥರ ನಾನು ಯಾವತ್ತೂ ತೆಗಿಯೋಕ್ಕೆ ಹೋಗಲ್ಲ. ಏನಂದರೆ ಉತ್ತರ ಕರ್ನಾಟಕದಲ್ಲೂ ಹಿಂದೆ ಇವಾಗಲೂ ಸ್ವಲ್ಪ ಇದೆ ಎಣ್ಣೆ ಸ್ನಾನ ಅಂತ ಮಾಡ್ತಾರೆ. ಅದು ಹೇಗಂದರೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಒಂಚೂರು ಎಣ್ಣೆ ಹಾಕಿ ಅದ್ರ ಮೇಲಿಂದ ಒಂದ್ಸಲ ನೀರು ಹಾಕೊಂಡ್ಬಿಡ್ತಾರೆ. ಆ ರೀತಿ ಮಾಡೋದ್ರಿಂದ ಸ್ಕಾಲ್ಪ್ ಡ್ರೈ ಆಗಲ್ಲ, ಡ್ಯಾಂಡ್ರಫ್ ಆಗೋ ಚಾನ್ಸಸನ್ನು ಅವಾಯ್ಡ್ ಮಾಡ್ಬೋದು. ಸೊ ಹೇರು ಮಾಯ್ಶ್ಚರೈಸ್ ಆಗಿರುತ್ತೆ ಅಂತ. ಥರ್ಡ್ ಥಿಂಗ್ ಬಂದುಬಿಟ್ಟು ನಾನು ಯಾವತ್ತೂ ಶ್ಯಾಂಪು ಅಥವಾ ಕಂಡೀಷ್ನರನ್ನು ಡೈರೆಕ್ಟಾಗಿ ಯೂಸ್ ಮಾಡಲ್ಲ. ಅದನ್ನು ಒಂದು ವಾಟರ್ ಜೊತೆಗೆ ಮಿಕ್ಸ್ ಮಾಡ್ತೀನಿ. ಒಂದು ಚಿಕ್ಕ ಗ್ಲಾಸ್ ಥರ ತೊಗೊಂಡು ಹೋಗ್ತೀನಿ, ಅದರಲ್ಲಿ ಸ್ವಲ್ಪ ಶ್ಯಾಂಪು ಮತ್ತು ವಾಟರನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಅಪ್ಲೈ ಮಾಡೋದು. ಸೊ ದಟ್ ಡೈರೆಕ್ಟ್ ಹಾರ್ಮ್, ಯಾಕಂದರೆ ಎಷ್ಟಂದ್ರೂ ಕೆಮಿಕಲ್ಸ್ ಇದ್ದೇ ಇರುತ್ತೆ ಶ್ಯಾಂಪೂದಲ್ಲಿ. ಸೊ ಡೈರೆಕ್ಟ್ ಹಾರ್ಮ್ ಆಗೋದನ್ನು ನಾವು ಸ್ವಲ್ಪ ತಪ್ಪಿಸ್ಬೋದು. ಫೋರ್ತ್ ಥಿಂಗ್ ಬಂದುಬಿಟ್ಟು ನಾನು ವೆಟ್ ಆಗಿರೋ ಹೇರಿಗೆ ವ್ರ್ಯಾಪ್ ಮಾಡೋಕ್ಕೆ ಕಾಟನ್ ಬಟ್ಟೆಗಳ ಬದಲಾಗಿ ಹಳೆ ಟೀ ಶರ್ಟನ್ನು ಯೂಸ್ ಮಾಡ್ತೀನಿ, ಕ್ಲೀನ್ ಆಗಿರೋದು. ಆ ರೀತಿ ಮಾಡೋದ್ರಿಂದ ಕಾಟನ್ ಅಂದರೆ ಕಂಪ್ಲೀಟಾಗಿ ಜಿಡ್ಡಿನ ಅಂಶನೂ ಹೀರ್ಕೊಳ್ಳುತ್ತೆ, ಹಾಗೆ ನೀರು ಹೀರ್ಕೊಳ್ಳುತ್ತಲ್ವ. ಸೊ ಹಳೆ ಬಟ್ಟೆ, ಹಳೆ ಟೀ ಶರ್ಟ್ ಏನಾದರೂ ಇದ್ದರೆ, ಬನಿಯನ್ ಕ್ಲಾತ್ ಅಂತಾರಲ್ಲ, ಆ ಥರ ಇದ್ದರೆ ಮಾಯ್ಶ್ಚರೈಸ್ ಹಾಗೆ ಇರುತ್ತೆ. ಬರೀ ನೀರು ಅಷ್ಟೇ ಇರುತ್ತಲ್ಲ, ಅದನ್ನಷ್ಟೇ ಅಬ್ಸರ್ವ್ ಮಾಡುತ್ತೆ, ಮಾಯ್ಶ್ಚರೈಸ್ ಹಾಗೆ ಇರುತ್ತೆ. ಸೊ ಫಿಫ್ತ್ ಥಿಂಗ್ ಬಂದುಬಿಟ್ಟು ನಾನು ನೈಟ್ ಯಾವತ್ತೂ ಆಯಿಲನ್ನು ಅಪ್ಲೈ ಮಾಡಲ್ಲ. ಮೊದಲನೇ ರೀಸನ್ ಏನಪ್ಪ ಅಂದರೆ ನಾನು ಯೂಸ್ ಮಾಡೋದು ಕ್ಯಾಸ್ಟರ್ ಆಯಿಲ್ ಆಗಿರೋದ್ರಿಂದ ಸ್ವಲ್ಪ ನೈಟ್ ಅಪ್ಲೈ ಮಾಡಿದಾಗ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ. ಮೇನ್ ರೀಸನ್ ಏನಪ್ಪ ಅಂದರೆ ನೈಟ್ ನಾವು ಅಪ್ಲೈ ಮಾಡಿಕೊಂಡು ಹಾಗೆ ಮಲಗಿದಾಗ ಹೇರ್ ವೆಟ್ ಇರುತ್ತಲ್ವ. ಸೊ ಮಲಗಿ ಪಿಲ್ಲೋ ಮೇಲೆ ಈ ರೀತಿ ಮಾಡಿದಾಗ ಎಲ್ಲ ಹೇರ್ ಲೂಸ್ ಆಗಿಬಿಡತ್ತೆ, ಪಿಲ್ಲೋಗೆ ಅಂಟ್ಕೊಂಡ್ಬಿಡತ್ತೆ, ಯಾಕಂದರೆ ನಮ್ಮದು ಆಲ್ರೆಡಿ ವೆಟ್ ಇರುತ್ತಲ್ವ. ಹಾಗಾಗಿ ಮಾರ್ನಿಂಗ್ ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ, 12 hours ಇರುತ್ತೆ. ಸೊ ನಮ್ಮ ಸ್ಕಾಲ್ಪ್ ಆಯಿಲನ್ನು ಅಬ್ಸರ್ವ್ ಮಾಡೋಕ್ಕೆ ಇಷ್ಟೊಂದು ಟೈಮ್ ಸಿಗುತ್ತೆ. ಹಾಗಾಗಿ ನಾರ್ಮಲಿ ನಾನು ಮಾರ್ನಿಂಗ್ಗೆ ಆಯಿಲ್ ಅಪ್ಲೈ ಮಾಡೋದು. ಸೊ ಇದಿಷ್ಟಾಯಿತು ನಾನು ಫಾಲೋ ಮಾಡುವಂಥ ಟಿಪ್ಸ್. ಇನ್ನೇನಾದರೂ ಟಿಪ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನನ್ನ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಓಕೆನಾ. ಸೊ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.